ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತಂದಿದ್ದು ಯಡಿಯೂರಪ್ಪನವರು ಅನ್ನೋದೇನೋ ನಿಜ. ಆದರೆ ಯಡಿಯೂರಪ್ಪನವರಿಗೆ ಮಾತ್ರ ಈ ಅಧಿಕಾರವನ್ನ ಸವಿಯಲು ಹೆಚ್ಚು ಕಾಲ ಸಾಧ್ಯವಾಗಲೇ ಇಲ್ಲ. ಮುಖ್ಯಮಂತ್ರಿಯಾಗಿ 3 ವರ್ಷ ಕಳೀತಾ ಇದ್ದಂತೆ ಬಿಎಸ್ವೈ ಅವರ ಪತನದ ಹಾದಿ ಆರಂಭವಾಗುತ್ತೆ. ಅದನ್ನೊಮ್ಮೆ ಅವಲೋಕಿಸಿ ಬರೋಣ ಬನ್ನಿ. ಕುಮಾರಸ್ವಾಮಿ ಸಖ್ಯ ತೊರೆದು ಬಿಜೆಪಿಯನ್ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರುವಲ್ಲಿ ಯಡಿಯೂರಪ್ಪನವರು ಯಶಸ್ವಿಯಾದರು. ಆದರೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಮಲಪಾಳ್ಯದಲ್ಲಿ ಆರಂಭದಲ್ಲೇ ಭಿನ್ನರಾಗ ಶುರುವಾಯಿತು. ಯಡಿಯೂರಪ್ಪ ಮಾತ್ರ ಯಾವುದಕ್ಕೂ ಜಗ್ಗಲಿಲ್ಲ, ಯಾರಿಗೂ ಬಗ್ಗಲಿಲ್ಲ. ತಮ್ಮ ಬೆಂಬಲಿಗ ಶಾಸಕರೊಂದಿಗೆ 2008ರ ಮೇ 30ರಂದು ಮುಖ್ಯಮಂತ್ರಿ ಗದ್ದುಗೆ ಏರಿದ್ರು. ಗದ್ದುಗೆ ಏರಿ ವರ್ಷ ಕಳೆಯುತ್ತಿದ್ದಂತೆ ಪಕ್ಷದಲ್ಲಿ ಗುದ್ದಾಟ ಹೆಚ್ಚಾಯಿತು. ಜನಾರ್ದನ ರೆಡ್ಡಿ ಪಾಳೆಯ ಬಿಎಸ್ವೈ ಬಣದ ವಿರುದ್ಧ ಮುನಿಸಿಕೊಳ್ತು. ಕೊನೆಗೊಂದು ದಿನ ಈ ಜಗಳ ತಾರಕಕ್ಕೇರಿ ರೆಸಾರ್ಟ್ ರಾಜಕೀಯಕ್ಕೆ ದಾರಿ ಮಾಡಿಕೊಡ್ತು. ಗಾಲಿ ರೆಡ್ಡಿ ತಮ್ಮ ಬಣದ ಶಾಸಕರನ್ನೆಲ್ಲ ಹೈಜಾಕ್ ಮಾಡಿ ಹೈದರಾಬಾದ್ಗೆ ಕರೆದುಕೊಂಡು ಹೋಗ್ತಾರೆ. ಬಿಜೆಪಿ ಪಕ್ಷ ಇಬ್ಬಾಗವಾಯಿತು. ರೆಡ್ಡಿ ಬಣ ಬೇರೆ ಆಯ್ತು ಅನ್ನುವಾಗ ಈ ಜಗಳ ವರಿಷ್ಠರ ಬಳಿ ಹೋಯಿತು. ಕೊನೆಗೊಂದು ದಿನ ಸಂಧಾನ ಸೂತ್ರದ ಮೂಲಕ ಯಡಿಯೂರಪ್ಪ ಕುರ್ಚಿ ಉಳಿಸಿಕೊಂಡ್ರು. ತಮ್ಮ ಪರಮಾಪ್ತೆ ಶೋಭಾ ಕರಂದ್ಲಾಜೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ರೆಡ್ಡಿ ಬಣದ ಬೇಡಿಕೆಗೆ ಬಿಎಸ್ವೈ ಬೆಂಡಾದ್ರು. ಗ್ರಾಮೀಣಾಭಿವೃದ್ಧಿ ಸಚಿವೆಯಾಗಿದ್ದ ಶೋಭಾ ಕರಂದ್ಲಾಜೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಅಲ್ಲಿಂದಲೇ ಶುರುವಾಯಿತು ಬಿಎಸ್ವೈ ಬಣದ ಹಿನ್ನಡೆ. ಹಾಗಂತ ಪಕ್ಷದೊಳಗಿನ ಆಂತರಿಕ ಜಗಳ ಮುಗಿಯಲಿಲ್ಲ. ಜಗದೀಶ್ ಶೆಟ್ಟರ್ಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅನ್ನೋ ಮೂಲಕ ಹೊಸದೊಂದು ಡ್ರಾಮಾ ಶುರುವಾಯಿತು. ರೆಸಾರ್ಟ್ ರಾಜಕಾರಣ ಮುಂದುವರಿತು. ವರಿಷ್ಠರ ಮೇಲೆ ಉಭಯ ಬಣಗಳಿಂದ ಒತ್ತಡ ಹೇರುವ ತಂತ್ರಗಳು ಮುಂದುವರೆದವು. ಯಡಿಯೂರಪ್ಪನವರು ಅಂದ್ರೆ ನಮಗೆ ದೇವರಿದ್ದಂತೆ, ಅಪ್ಪಾಜಿಗೆ ಸಮಾನ, ಅಣ್ಣನಿದ್ದಂತೆ ಅಂತೆಲ್ಲ ಹೇಳಿಕೊಂಡು ತಿರುಗಾಡಿದ್ದು ಸಚಿವ ರೇಣುಕಾಚಾರ್ಯ. ಯಡಿಯೂರಪ್ಪನವರನ್ನ ಅಟ್ಟಕ್ಕೇರಿಸಿ ಪೂಜಿಸುತ್ತಿದ್ದ ರೇಣುಕಾಚಾರ್ಯರ ತಲೆ ಅದ್ಯಾಕೋ ಇದ್ದಕ್ಕಿದ್ದಂತೆ ತಿರುಗಿ ಬಿಡ್ತು. ಒಂದಷ್ಟು ಶಾಸಕರನ್ನ ಕಟ್ಟಿಕೊಂಡು ರೇಣುಕಾಚಾರ್ಯ ಕೂಡ ಪರೇಡ್ ಶುರು ಹಚ್ಚಿಕೊಂಡ್ರು. 2 ದಿವಸಗಳ ಕಾಲ ನಮ್ಮೆಲ್ಲ ಶಾಸಕರಿಗೆ ಮತ್ತು ಸಚಿವರಿಗೆ ಈ ಸರ್ಕಾರ ಉಳಿಬೇಕು, ಈ ಜನ ಆಯ್ಕೆ ಮಾಡಿದರೆ ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿದೆ. ಒನ್ಸ್ ಅಗೈನ್ ಬಿಜೆಪಿ ಸರ್ಕಾರ ಬಿತ್ತು. ಯಡಿಯೂರಪ್ಪ ಅಧಿಕಾರ ಕಳೆದುಕೊಂಡೇ ಬಿಟ್ರು ಅನ್ನುವ ವಾತಾವರಣ. ಮತ್ತದೇ ದಿಲ್ಲಿ ವರಿಷ್ಠರು ರೆಸಾರ್ಟ್ ಪ್ರಹಸನ. ಅಬಕಾರಿ ಸಚಿವರ ಪೌರೋಹಿತ್ಯ. ರಾತ್ರಿ ಮಲಗಿದ್ದ ರೇಣುಕಾಚಾರ್ಯ ಬೆಳಿಗ್ಗೆ ಏಳುವುದರೊಳಗೆ ಪ್ಲೇಟು ಬದಲಿಸಿದ್ರು. ಯಡಿಯೂರಪ್ಪನವರಿಗೆ ಮೋಸ ಮಾಡುವ ಮಾತೇ ಇಲ್ಲ ಅಂತೆಲ್ಲ ರಾಗ ಎಳೆದ್ರು. ಬಿಎಸ್ವೈ ಮತ್ತೊಂದು ಕಂಟಕದಿಂದ ಬಚಾವಾದ್ರು. ಇಷ್ಟೆಲ್ಲ ತೊಂದರೆಗಳ ನಡುವೆ ಬಿಎಸ್ವೈ ನೇತೃತ್ವದ ಸರ್ಕಾರ 3 ವರ್ಷ ಪೂರೈಸಿತ್ತು. ಈ ಸಂಭ್ರಮದಲ್ಲಿರೋವಾಗಲೇ ಮತ್ತೆ ಸಿಎಂ ಕುರ್ಚಿ ಅಲ್ಲಾಡತೊಡಗಿತ್ತು. ಡಿನೋಟಿಫಿಕೇಶನ್ ಅನ್ನೋ ಉರುಳೊಂದು ಯಡಿಯೂರಪ್ಪನವರ ಕೊರಳನ್ನ ಸುತ್ತಿಕೊಂಡಿತ್ತು. ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಪಕ್ಷದ ಮಂದಿಯಿಂದಲೇ ಮತ್ತೊಂದು ಸುತ್ತಿನ ಕಸರತ್ತು ನಡೆದಿತ್ತು. ಇನ್ನೊಂದೆಡೆ ಅಂದಿನ ಲೋಕಾಯುಕ್ತರಾಗಿದ್ದ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಿಎಂ ಭ್ರಷ್ಟತೆಗಳ ಕುರಿತು ಗರಂ ಆಗಿದ್ರು. ಇದೇ ವಿಚಾರದಲ್ಲಿ ಸಂತೋಷ್ ಹೆಗಡೆ ರಾಜೀನಾಮೆ ನೀಡಿದ್ರು. ಅಡ್ವಾಣಿ ಮಧ್ಯಸ್ಥಿಕೆಯಲ್ಲಿ ಈ ವಿವಾದ ಕೂಡ ಬಗೆಹರಿತು. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೇತೃತ್ವದ ಲೋಕಾಯುಕ್ತ ಜುಲೈ 30, 2011ರಂದು ಅಕ್ರಮ ಗಣಿಗಾರಿಕೆ ಕುರಿತ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತು. ಇದರಲ್ಲಿ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಹೆಸರು ಕೂಡ ಇತ್ತು. ಹೀಗಾಗಿ ಇಡೀ ವರದಿಯೇ ಚರ್ಚೆಗೆ ಗ್ರಾಸವಾಯಿತು. ಯಡಿಯೂರಪ್ಪನವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವ ಕೂಗು ಬಲವಾಯಿತು. ಅದೇ ಹೊತ್ತಿನಲ್ಲಿ ಬಿಜೆಪಿ ವರಿಷ್ಠ LK ಅಡ್ವಾಣಿ ಭ್ರಷ್ಟತೆ ವಿರುದ್ಧ ಸಮರ ಸಾರಿದ್ರು.
ಲೋಕಸಭೆಯಲ್ಲಿ ಭ್ರಷ್ಟತೆ ವಿರುದ್ಧ ಮಾತನಾಡಲು ಯಡಿಯೂರಪ್ಪ ಪ್ರಕರಣ ಅವರಿಗೆ ಮುಜುಗರ ಉಂಟು ಮಾಡುತ್ತಿತ್ತು. ದಶಕಗಳ ಹೋರಾಟ ಮಣ್ಣು ಮುಕ್ಕುವ ಸಮಯ ಕೊನೆಗೂ ಬಂತು. ಅಕ್ರಮ ಗಣಿಗಾರಿಕೆ ವರದಿ ಹಿನ್ನೆಲೆಯಲ್ಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮೇಲೆ ಎಫ್ಐಆರ್ ದಾಖಲಾಯಿತು. ಕಳಂಕಿತ ಪಟ್ಟ ಹೊತ್ತಿರುವ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಹೈಕಮಾಂಡ್ನಿಂದ ಜುಲೈ 27ರ ರಾತ್ರಿ ಕಟ್ಟುನಿಟ್ಟಿನ ಆದೇಶ ಬರುತ್ತೆ. ಹೈಕಮಾಂಡ್ ಆದೇಶ ಬಂದರೂ ಜಗ್ಗದೆ 3 ದಿನ ಸತಾಯಿಸಿದ್ರು. ಕೊನೆಗೂ ಜುಲೈ 31ರ ಮಧ್ಯಾಹ್ನ 4:30ಕ್ಕೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಮಾಜಿ ಮುಖ್ಯಮಂತ್ರಿಗಳ ಸಾಲು ಸೇರಿದ್ರು. ನೂತನ ಮುಖ್ಯಮಂತ್ರಿಯಾಗಿ ಅವತ್ತು ಯಡಿಯೂರಪ್ಪನವರಿಗೆ ನಿಷ್ಠರಾಗಿದ್ದ ಡಿ.ವಿ. ಸದಾನಂದ ಗೌಡರು ಅಧಿಕಾರ ಸ್ವೀಕರಿಸಿದ್ರು. ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣದ ವಿಚಾರಣೆ ಶುರುವಾಯಿತು. ಅಕ್ರಮ ಗಣಿಗಾರಿಕೆ ಜೊತೆಗೆ ಡಿನೋಟಿಫಿಕೇಶನ್ ಹಗರಣ ಕೂಡ ಬಿಎಸ್ವೈ ಕೊರಳು ಸುತ್ತಿಕೊಳ್ಳುತ್ತೆ. ಲೋಕಾಯುಕ್ತ ಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಯಿತು. ಸಿರಾಜಿನ್ ಬಾಷಾ ಹಾಗೂ ಬಾಲರಾಜ್ ಅವರ ದೂರಿನ ಆಧಾರದ ಮೇಲೆ ಯಡಿಯೂರಪ್ಪ ಮೇಲೆ ಎಫ್ಐಆರ್ ದಾಖಲಾಯಿತು. ಪ್ರಕರಣದ ವಿಚಾರಣೆಗೆ ರಾಜ್ಯಪಾಲರಿಂದ ಅನುಮೋದನೆ ಸಿಗುತ್ತೆ. ಲೋಕಾಯುಕ್ತ ನ್ಯಾಯಾಲಯ ಅಂತಿಮವಾಗಿ ಬಿಎಸ್ವೈ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸುತ್ತದೆ. ಪರಿಣಾಮವಾಗಿ ಅಕ್ಟೋಬರ್ 15, 2011ರಂದು ಯಡಿಯೂರಪ್ಪ ಪರಪ್ಪನ ಅಗ್ರಹಾರ ಸೇರುತ್ತಾರೆ. 24 ದಿನಗಳ ಜೈಲು ವಾಸ ಅನುಭವಿಸಿದ ಅವರು ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬರುತ್ತಾರೆ. ಅಷ್ಟೊತ್ತಿಗೆ ಅಕ್ರಮ ಗಣಿಗಾರಿಕೆ ಹಗರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರುತ್ತದೆ. ಇವೆಲ್ಲದರ ನಡುವೆ ಲೋಕಾಯುಕ್ತ ವರದಿಯನ್ನ ಕರ್ನಾಟಕ ಸರ್ಕಾರ ಮೂಲೆಗುಂಪು ಮಾಡುತ್ತದೆ. ಆದರೆ ಈ ವರದಿಯನ್ನ ಸಂತೋಷ್ ಹೆಗಡೆ ಅವರು ಸಮಾಜ ಪರಿವರ್ತನಾ ಸಮಿತಿ ಅನ್ನೋ ಸಾಮಾಜಿಕ ಸಂಸ್ಥೆಯೊಂದಕ್ಕೆ ನೀಡುತ್ತಾರೆ. ಇದನ್ನ ಕೈಗೆತ್ತಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುತ್ತಾರೆ ಸಮಿತಿಯ ಮುಖ್ಯಸ್ಥ ಎಸ್.ಆರ್. ಹಿರೇಮಠ್. ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಮನವಿ ಮಾಡ್ತಾರೆ. ಹಿರೇಮಠ್ ಅರ್ಜಿ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಕೂಲಂಕುಷ ವರದಿ ನೀಡುವಂತೆ ಕೇಂದ್ರ ಉನ್ನತಾಧಿಕಾರಿಗಳ ಸಮಿತಿಗೆ ಸೂಚನೆ ನೀಡುತ್ತದೆ. ಇದೀಗ ಇಡೀ ಪ್ರಕರಣ ಸಿಬಿಐ ತನಿಖೆ ಆಗಬೇಕು ಅಂತ ಆದೇಶ ಹೊರಡಿಸಿದೆ. ಎಸ್, ಇವತ್ತು ಯಡಿಯೂರಪ್ಪನವರ ಭವಿಷ್ಯ ಸಿಬಿಐ ಕೈಯಲ್ಲಿದೆ. ಇನ್ನೂ ನೇರವಾಗಿ ಹೇಳಬೇಕು ಅಂದ್ರೆ ಜನಾರ್ದನ ರೆಡ್ಡಿ ಅವರಂತೆ ಬಿಎಸ್ವೈ ಭವಿಷ್ಯ ಇವತ್ತಿನಿಂದ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಮುಂದೇನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.